ಮಹಾರಾಷ್ಟ್ರದಲ್ಲಿ ನಾಥ್ ಆಪರೇಷನ್ ಮೂಲಕ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ. ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿ ಬಿಜೆಪಿ ಸರ್ಕಾರ ಬರುತ್ತೆ ಅಂತೇಳಿ ಹೇಳಿದಂತಹ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ಸಿಎಂ ಹೇಳ್ತಾ ಇದ್ದಾರೆ ಭ್ರಮೆ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಸಿಎಂ ಭ್ರಮೆ ಮಾತಿಗೆ ಆರ್ ಅಶೋಕ್ ಏನಂದ್ರು? ಶಿಂದೆ ಆಪರೇಷನ್ ನಿರಾಕರಿಸಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಮಾತಿಗೆ ಆರ್ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ. ಹಗಲು ಕನಸು ಕಾಣ್ತಿರೋದು ನಾವಲ್ಲ, ಸಿದ್ದರಾಮಯ್ಯ. ಹಿಂದೆ 17 ಶಾಸಕರು ಹೋಗ್ತಾರಾ? ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ರು. 17 ಶಾಸಕರು ಬಿಜೆಪಿಗೆ ಬಂದಿದ್ದೂ ಆಯ್ತು, ಸರ್ಕಾರ ನಾವು ಮಾಡಿದ್ದೂ ಆಯ್ತು, ಮುಖ್ಯಮಂತ್ರಿಗಳು ಕೂಡ ಬದಲಾಗಿದ್ದು ಆಯ್ತು. ಇದೆಲ್ಲ ನಮ್ಮ ಕಣ್ಮುಂದಿರುವಂಥ ಇತಿಹಾಸ. ಅದು ಸಾಧ್ಯ ಆಯ್ತಲ್ಲ. 17 ಶಾಸಕರು ಬಂದ್ರಲ್ಲ, ಮಹಾರಾಷ್ಟ್ರದಲ್ಲೂ 90 ಶಾಸಕರು ಆಚೆ ಹೋದ್ರಲ್ಲ. ಮೋದಿ ಮತ್ತೆ ಪ್ರಧಾನಿ ಆದರೆ ಕಾಂಗ್ರೆಸ್ ಗಂಟು ಮೂಟೆ ಕಟ್ಟುತ್ತೆ, ನಾನಲ್ಲ ಅನ್ನೋದು ಮೊದಲು ಇರ್ತಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಾಥ್ ಆಪರೇಷನ್ ಬಗ್ಗೆ ಭ್ರಮೆ ಅಂತೇಳಿ ಹೇಳಿದ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದಲ್ಲಿ ಸರ್ಕಾರ ಹೇಗೆ ಬಂತೋ, ಬಿಜೆಪಿ ಸರ್ಕಾರ ಹೇಗೆ ರಚನೆ ಆಯಿತೋ, ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಬಿದ್ದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದು ನಾಥ್ ಆಪರೇಷನ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಗೌರ್ಮೆಂಟ್ ಮಾಡುತ್ತೆ ಅನ್ನೋದನ್ನೇ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಭ್ರಮೆ ಅಂತೇಳಿ ಕುಹಕ ಆಡಿದ್ರು. ಅದಕ್ಕೆ ಆರ್ ಅಶೋಕ್ ಅವರು ಈಗ ಟಕ್ಕರ್. ಕಾಂಗ್ರೆಸ್ ಅವರು ಅವ್ರ ಮೇಲೆ ಬಂದಿರುವಂಥ ಆಪಾದನೆ ಈಗಾಗಲೇ ಕುಮಾರಸ್ವಾಮಿ ಅವರು ಬೇರೆಯವರೆಲ್ಲ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಕೈವಾಡ ಇದೆ, ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿ ಜಗಜ್ಜಾಹೀರಾತಾಗೋಗಿದೆ. ಸೊ ಅದರಿಂದ ಅವರಿಗೆ ಇರುಸುಮುರುಸು ಆಗಿರ್ಬೇಕು ಕಾಂಗ್ರೆಸ್ ಅವ್ರಿಗೆ. ಇದು ಮುಂದಿನ ದಿನಗಳಲ್ಲಿ ನಮಗೆ ತಿರುಗ್ಮಾಣ ಆಗ್ತಿದೆ. ಒಂದು ಒಕ್ಕಲಿಗ ಜನಾಂಗ ನಮ್ಗೆ ಎದುರಾಗ್ತಾರೆ, ಅದನ್ನು ಏನಾರ ಮಾಡಿ ಬಿ ಜೆ ಪಿಯವ್ರ ಮೇಲೆ ಹಾಕಬೇಕು ಅಂತೇಳಿ ಬಿ ಜೆ ಪಿಯವರಿಗೆ ಸಿಲುಕಿಸ್ಬೇಕು. ಬಿ ಜೆ ಪಿಯವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋವಂಥದ್ದು, ರೈಡ್ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರು ಆಗಲು ಕನಸು ಕಾಣ್ತಾ ಇದ್ದಾರೆ ಅಷ್ಟೇ. ಹಿಂದೆ ಅವ್ರದ್ದೇ ಸರ್ಕಾರ ಇತ್ತಲ್ಲ, ಹೆಂಗೆ ಬಿದ್ದೋಯ್ತು. ಅವ್ರು ಹೇಳ್ತಾ ಇದ್ರು, ದಿನನಿತ್ಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ರು, ಹೆಂಗ್ ಕರ್ಕೊಂಡು ಓಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.